ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. जो हमें देश से बाहर ले जाता है, जो हमें देश से बाहर ले जाता है. ಈ ವರ್ಷದ ಕೊನೆಯ ಮನ್ ಕಿ ಬಾತ್ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳವರ ಕೊನೆಯ ಮನ್ ಕಿ ಬಾತ್ 129ನೇ ಮನ್ ಕಿ ಬಾತ್. ನಾನು ಕೂಡ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಲಯನ್ಸ್ ಎಜುಕೇಷನ್ ಮೀಡಿಯಂ ಸ್ಕೂಲ್ ಮಕ್ಕಳ ಜೊತೆ ನಾನಿವತ್ತು ನೋಡೋದಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ. ತುಂಬ ಸಂತೋಷ ಮತ್ತು ಹೆಮ್ಮೆ ಅಂತ ಹೇಳಿದ್ರೆ, ಯಾವ ರೀತಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ದೇಶದ ಆಗು ಹೋಗುಗಳ ಬಗ್ಗೆ, ದೇಶದಲ್ಲಿರುವಂತಹ ಸಾಧಕರ ಬಗ್ಗೆ, ಯಾವ ರೀತಿ ಈ ನಾಡಿನ ಜನತೆಗೆ, ದೇಶದ ಜನತೆಗೆ ಅದನ್ನು ಪರಿಚಯಿಸುವಂಥ ಕೆಲಸ ನರೇಂದ್ರ ಮೋದಿಜಿಯವರು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯ. ಹೊಸ ತಂತ್ರಜ್ಞಾನ, ಡಿಜಿಟಲ್ ಲರ್ನಿಂಗ್ನಿಂದ ಹಿಡ್ಕೊಂಡು ಅತ್ಯಂತ ಕಡಿಮೆಯ ಇನ್ಫ್ರಾಸ್ಟ್ರಕ್ಚರಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಇವತ್ತು ಡಿಗ್ರಿ ಕೊಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ರಿಸಲ್ಟು ಕೇವಲ ಎಕ್ಸಾಮಿನೇಷನ್ ಆಗಿ 15 ದಿವಸದಲ್ಲಿ 20 ದಿವಸದಲ್ಲಿ ಇವತ್ತು ರಿಸಲ್ಟ್ ಸಿಗ್ತಾ ಇದೆ. ಆದ್ದರಿಂದ ಇದೊಂದು ರೀತಿಯಲ್ಲಿ ಬರುವಂಥ ದಿನಗಳಲ್ಲಿ ಮಾದರಿ ಆಗ್ತದೆ. ಆದರೆ ದುರ್ದೈವ, ಸರ್ಕಾರ ಇದಕ್ಕೆ ಬೆಂಬಲ ಕೊಡ್ತಾ ಇಲ್ಲ. ಕನಿಷ್ಠ ಪೋಸ್ಟ್ಗಳನ್ನು ಸ್ಯಾಂಕ್ಷನ್ ಮಾಡಿ ತುಂಬಿಕೊಂಡ್ರೆ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ UGC ಗ್ರಾಂಟ್ ಅಂತ ತರಕ್ಕೆ ಸಾಧ್ಯ ಇದೆ. ಅದು ಮಾಡಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಕುರ್ಚಿ ಜಗಾಟದಲ್ಲಿ ರಾಜ್ಯದ ಒಂದು ಆಡಳಿತ, ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ಎಲ್ಲಕ್ಕಿಂತ ಮುಖ್ಯವಾಗಿ ವಿಫಲ ಆಗ್ತದೆ.
ಇಲ್ಲಿ ತಾಯಿಗೆ ಪೂಜೆ ಸಲ್ಲಿಸಿ ಕಾಯಿ ಹೊಡೆದು ತಮ್ಮ ಆರ್ಕೆಗಳನ್ನ ತೀರಿಸ್ಕೊಂಡು ಹೋಗೋದು ವಿಶೇಷ. ಅದು ಅಲ್ಲದೆ ಈ ಜಾತ್ರೆ ಇನ್ನೊಂದು ವಿಶೇಷ ಏನಂದರೆ ಈ ವಾರ ಐದು ವಾರಗಳು ಜಾತ್ರೆ ನಡೆಯುತ್ತೆ. ಇಲ್ಲಿಗೆ 18 ಅಡ್ಲಿ ಬಂಡಿಗಳು ಬರುತ್ತೆ. ಪ್ರಧಾನವಾಗಿ ಕಸ್ತೂರಿಂದ ಪ್ರಧಾನವಾಗಿ ಊರು ಒಳಗಡೆಯಿಂದ ಉತ್ಸವ ಮೂರ್ತಿ ಸ್ಟಾರ್ಟ್ ಆಗುತ್ತೆ. ನಂತರ ಸಂಪಾಜಪುರದಿಂದ ಸೊಪ್ಪಿನ ಬಂಡಿ, ಮರೆಯಾಲಿಂದ ಹೊಂಬಾಳೆ ಬಂಡಿ, ಸುಮಾರು ಊರುಗಳಿವೆ. ಸುಮಾರು ಊರುಗಳಿಂದ ಬಂಡಿಗಳು ಬರ್ತವೆ. ಅವು ಬಂದು ಅವುಗಳು ಈ ದೇವಸ್ಥಾನ ಪ್ರದಕ್ಷಿಣೆ ಹಾಕಿ ಮತ್ತೆ ಅವರ ಏನಿದೆ ಅವರ ಮನೋ ಅಭಿಲಾಷೆಗಳನ್ನು ಈಡೇರಿಸ್ಕೊಂಡು ಹೋಗೋದು ಇಲ್ಲಿನ ವಿಶೇಷವಾದ ಬಂಡಿ ಹಬ್ಬ ನಡೀತಾ ಇದೆ. ಅದರಿಂದ ಕಸ್ತೂರು, ದೊಡ್ಡಮ್ಮ ತಾಯಿ ಮತ್ತು ಮಾದೇಶ್ವರ ಪಕ್ಕದಲ್ಲಿ ಪುಟೇಗುಂಡಿ ಮಾದೇಶ್ವರ ಬರ್ತಾರೆ. ಪುಟ ಒನೆಗುಂಡಿ ಮಾದೇಶ್ವರ ಫಸ್ಟ್ ವಿಶೇಷವಾಗಿ ಅಂದರೆ ಬಂಡಿ ಕಟ್ಕೊಂಡು ಅಲಂಕಾರ ಮಾಡ್ಕೊಂಡು ಹೂವು ಅಲಂಕಾರ ಮಾಡ್ಕೊಂಡು ನಾವು ಬರೆಯುವಂಥ ವಿಶೇಷ ಇದು. ಫಸ್ಟು ಆದ್ಯತೆ ಕಸ್ತೂರು ಅವ್ರಿಗೆ, ಪುಟಗುಂಡಿ, ಕಸ್ತೂರು, ಒನೆಗುಂಡಿ 3 ಊರಿಗೆ ಆದ್ಯತೆ ಇದೆ. ಬೇರೆ ಬಂಡಿಗಳು ಅವ್ರವ್ರು ಪೂಜೆ ಮಾಡ್ಕೊಳ್ತಾರೆ. ನಾವು ಎತ್ತು ಗಾಡಿ ಎಳ್ಕೊಂಬಂದು ಕೈಯಲ್ಲಿ ಇಲ್ಲಿ ತಗೊಂಬಂದು ಪೂಜೆ ಮಾಡಿ ಆಮೇಲೆ ಕಾಯಿ ಹೊಡೆದು ಹಿಡ್ಗಾಯಿ ಹೊಡೆದು ದೇವ್ರು ಬಂದು ದೇವ್ರು ಏನು ಹೊರ ಕೊಡ್ತಾ ಆಮೇಲೆ ಮುಂದೋಟಿರೋದು ನಾವು. ಇದು ಪುರಾತನ ಕಾಲದಿಂದ, ಹಿಂದೆ ನಮ್ಮ ಮುತ್ತಾತನ ಕಾಲದಿಂದ ನಮಗೆ ಗೊತ್ತಾಗ್ತಾ ಇಲ್ಲ, ಆ ಕಾಲದಿಂದ ನಡ್ಕೊಂಬಂದಿರ್ತಕ್ಕಂಥ ವಿಶೇಷವಾದಂಥ ಹಬ್ಬವಾಗಿದೆ ಇದು. ಇದು ಬಾಳೆ ಗೊನೆ ಮತ್ತು ಹೂವಿನ ಅಲಂಕಾರಗಳು, ತೆಂಗಿನ ನಾರು ಮತ್ತು ವಿಶೇಷವಾದಂಥ ಮತ್ತು ಬಾವುಟಗಳೆಲ್ಲ ಬಟ್ಟೆ ಮತ್ತು ಎಲ್ಲ ಮರದಿಂದ ತಯಾರಾಗಿರ್ತಕ್ಕಂಥ ಬಂಡಿಗಳು, ದಳಿನ ತೋರಣಗಳಿಂದ ತುಂಬ ಚೆನ್ನಾಗಿ ವಿಶೇಷ ಅಲಂಕಾರಗಳಿಂದ ಮಾಡ್ತಾಯಿದ್ದಾರೆ ಸರ್. ಬಸವೇಶ್ವರ ಮಾದೇಶ್ವರನ ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿಂದ ಬಂದು ಮತ್ತೆ ಕಸ್ತೂರ್ಗೆ ಅಲ್ಲಿ ಪ್ರದಕ್ಷಿಣೆ ಹಾಕಿ ಬಂದು ಮತ್ತೆ ಇಲ್ಲಿ ವಿಶೇಷವಾಗಿ ಮತ್ತೆ ನಾಳೆ ಸೋಮವಾರನೂ ಮೆರವಣಿಗೆ ಇರುತ್ತೆ. 16 ಹಳ್ಳಿ ಜಾತ್ರೆ ಇದು. ಪ್ರತಿ ವರ್ಷ ಎಲ್ಲ ಸಂಭ್ರಮ ಸಡಗರದಿಂದ ಎಲ್ಲರೂ ಸೇರಿ ಮಾಡ್ತಾರೆ ಇದನ್ನು. ಎಲ್ಲರೂ ಗ್ರಾಮದಲ್ಲಿ ಸುಖ ಸಮೃದ್ಧಿಯಿಂದ ಬಾಳಲಿ, ಚೆನ್ನಾಗಿರಲಿ ಅಂತ ನಾವು ಪ್ರತಿ ವರ್ಷ ಈ ಬಂಡಿನ ಕಟ್ತೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.